ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾವು ಈ ಹಿಂದಿನ ವಿಡಿಯೋದಲ್ಲಿ ನ್ಯಾಷನಲ್ ಇನ್ಕಮ್ನ ಯಾರ್ಯಾರು ಮೆಜರ್ ಮಾಡಿದ್ರು ಹಾಗೂ ಅದರಿಂದ ನಾವು ಬ್ರಿಟಿಷರು ಹಾಗೂ ಭಾರತೀಯರು ಆ ಮೆಜರ್ಮೆಂಟ್ನ ಹೇಗೆ ಮಾಡಿದರು, ಅದರಿಂದ ಭಾರತಕ್ಕಾದ ಅನುಕೂಲ ಹಾಗೂ ಅನಾನುಕೂಲಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಅದರ ಮುಂದುವರೆದ ಭಾಗವನ್ನು ನೋಡೋಣ. ನ್ಯಾಷನಲ್ ಇನ್ಕಮ್. ಈ ಒಂದು ನ್ಯಾಷನಲ್ ಇನ್ಕಮ್ ಈಸ್ ಎ ಫ್ಲೋ ಆ್ಯಂಡ್ ನಾಟ್ ಎ ಸ್ಟಾಕ್. ಅಂದರೆ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಬೇಕಾದ್ರೆ ಒಂದು ಪರಿಮಿತ ಅವಧಿಯಲ್ಲಿ ಇರ್ತಕ್ಕಂತಹ ಒಂದು ವಸ್ತುಗಳನ್ನು, ಪ್ರಾಡಕ್ಟ್ಗಳನ್ನು ಫ್ಲೋ ಆ್ಯಂಡ್ ನಾಟ್ ಎ ಸ್ಟಾಕ್ ಅಂತ ಹೇಳಿದ್ದಾರೆ. ಅಂದರೆ ಹಿಂದಿನ ವರ್ಷದಲ್ಲಿ ತಯಾರು ಮಾಡಿರ್ತಕ್ಕಂತಹ ವಸ್ತುಗಳು ಈ ವರ್ಷವೂ ಹಾಗೆ ಉಳಿದಿದ್ದರೆ ಅದು ನ್ಯಾಷನಲ್ ಇನ್ಕಮ್ನಲ್ಲಿ ಪರಿಗಣನೆಗೆ ಬರೋದಿಲ್ಲ. ಈ ವರ್ಷ ತಯಾರಾಗಿರ್ತಕ್ಕಂತಹ ವಸ್ತುಗಳು ಮಾತ್ರ ನಾವು ಬಳಸಬೇಕಾಗುತ್ತೆ ಅಂತಕ್ಕಂಥ ಅಂಶವನ್ನು ಇಲ್ಲಿ ನೋಡ್ಬೋದು. ಇನ್ನು ಎರಡನೇ ಪಾಯಿಂಟ್ ನೋಡೋದಾದರೆ, ನ್ಯಾಷನಲ್ ಇನ್ಕಮ್ ಮೆಜರ್ಸ್ ದ ಪ್ರೊಡಕ್ಟಿವ್ ಪವರ್ ಆಫ್ ಆ್ಯನ್ ಎಕಾನಮಿ ಇನ್ ಎ ಗಿವನ್ ಪೀರಿಯಡ್ ಟು ಟರ್ನ್ ಔಟ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಫಾರ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಹ್ಯೂಮನ್ ವಾಂಟ್ಸ್. ಅಂದರೆ ನ್ಯಾಷನಲ್ ಇನ್ಕಮ್ ಮೆಜರ್ಸ್, ಈ ಒಂದು ರಾಷ್ಟ್ರೀಯ ಆದಾಯ ಏನನ್ನು ಅಳತೆ ಮಾಡುತ್ತಪ್ಪ ಅಂದರೆ ದ ಪ್ರೊಡಕ್ಟಿವ್ ಪವರ್ ಆಫ್ ಆ್ಯನ್ ಎಕಾನಮಿ. ಅಂದರೆ ನಮ್ಮ ಭಾರತದ ಅರ್ಥವ್ಯವಸ್ಥೆ ಯಾವ ರೀತಿ ಉತ್ಪಾದನಾ ವಲಯದಲ್ಲಿ ತೊಡಗಿಸ್ಕೊಂಡಿದೆ ಅಂತಕ್ಕಂತಹ ಅಂಶವನ್ನು ಅಳತೆ ಮಾಡುತ್ತೆ. ಇನ್ ಎ ಗಿವನ್ ಪೀರಿಯಡ್ ಅಂದರೆ ಪ್ರಸ್ತುತ ಸಮಯದಲ್ಲಿ, ನಿಗದಿತ ಸಮಯದಲ್ಲಿ, ಟು ಟರ್ನ್ ಔಟ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಫಾರ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಹ್ಯೂಮನ್ ವಾಂಟ್ಸ್. ಮಾನವನ ಬೇಡಿಕೆಗಳಿಗೆ, ಬಯಕೆಗಳಿಗೆ ತಕ್ಕಂತೆ ವಸ್ತುಗಳು ಮತ್ತು ಸೇವೆಗಳನ್ನು ಯಾವ ರೀತಿ ಭಾರತದ ಅರ್ಥವ್ಯವಸ್ಥೆ ಉತ್ಪಾದನೆಯಲ್ಲಿ ತೊಡಗಿದೆ ಅನ್ನುವಂತಹ ಅಂಶವನ್ನು ಈ ಒಂದು ರಾಷ್ಟ್ರೀಯ ಆದಾಯ, ನ್ಯಾಷನಲ್ ಇನ್ಕಮ್ ಅಳತೆ ಮಾಡುತ್ತೆ ಅಂತಕ್ಕಂಥ ಅಂಶವನ್ನು ಇಲ್ಲಿ ಗಮನಿಸ್ಬೋದು. ಇನ್ನು ಮೂರನೇ ಪಾಯಿಂಟ್ ನೋಡೋದಾದರೆ, ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್ ಎಸ್ಟಿಮೇಟ್ಸ್. ಈ ಒಂದು ಭಾರತಕ್ಕೆ ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಯಾರ್ಯಾರು ಭಾರತದ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದರು ಅಂತ ನೋಡೋದಾದರೆ, ಒಂದನೇದಾಗಿ ದಾದಾಭಾಯಿ ನವರೋಜಿ 1868ರಲ್ಲಿ ಅವರು ಈ ಒಂದು ನ್ಯಾಷನಲ್ ಇನ್ಕಮ್ನ ಅಳತೆ ಮಾಡಿದ್ದಾರೆ. ದ ಫಸ್ಟ್ ಪರ್ಸನ್ ಹೂ ವಿಲ್ ಮೆಜರ್ ದ ನ್ಯಾಷನಲ್ ಇನ್ಕಮ್ ಆಫ್ ದ ಇಂಡಿಯಾ, ದಾದಾಭಾಯ್ ನವರೋಜಿ. ಇನ್ನು ಎರಡನೇದಾಗಿ ನೋಡೋದಾದರೆ ಬ್ರಿಟಿಷ್ ಪರ್ಸನ್ ವಿಲಿಯಂ ದಿಗ್ಬಾಯ್ 1899ರಲ್ಲಿ ಇವರು ಒಂದು ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿದ್ದಾರೆ. ಮೂರನೇದು ನೋಡೋದಾದರೆ ಫಿಂಡ್ಲೆ ಶಿರಾಸ್, ಇವರು 3 ಅವಧಿಯಲ್ಲಿ ಅಳತೆ ಮಾಡಿದ್ದಾರೆ. 1911, 1922, 1931. ನಾಲ್ಕನೇ ವ್ಯಕ್ತಿ ಇಬ್ಬರಿದ್ದಾರೆ, ಶಾ ಅಂಡ್ ಕಂಬತ್, ಇವರು 1921ರಲ್ಲಿ. ಇನ್ನು ಐದನೇರು ನೋಡೋದಾದರೆ VKRV ರಾವ್, ಭಾರತದ ಅತ್ಯಂತ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ಇವರು 1925ರಿಂದ 29ರವರೆಗೂ ಹಾಗೂ 1931ರಿಂದ 32ರವರೆಗೂ ಈ ಒಂದು 2 ಅವಧಿಯಲ್ಲಿ ಇವರು ಅಳತೆ ಮಾಡಿದ್ದಾರೆ. ನಂತರ ಬರ್ತಕ್ಕಂಥವರು RC ದೇಸಾಯಿ 1931ರಿಂದ 40, ಸತತ 10 ವರ್ಷಗಳ ಕಾಲ ಈ ಒಂದು ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಿರ್ತಕ್ಕಂಥವರು RC ದೇಸಾಯಿ ಅವರು. ಇನ್ನು ನಾಲ್ಕನೇ ಪಾಯಿಂಟ್ ನೋಡೋದಾದರೆ, ಫಸ್ಟ್ ಕಮಿಟಿ ಆಫ್ಟರ್ ಇಂಡಿಪೆಂಡೆಂಟ್ ಇಂಡಿಯಾ. ಈ ಒಂದು ಭಾರತಕ್ಕೆ ಸ್ವತಂತ್ರ ಬಂದ ನಂತರ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡೋದಕ್ಕೆ ಒಂದು ಕಮಿಟಿಯನ್ನು ರಚನೆ ಮಾಡ್ತಾರೆ. ಆ ಕಮಿಟಿ ಹೆಸರೇನಪ್ಪ ಅಂದರೆ ನ್ಯಾಷನಲ್ ಇನ್ಕಮ್ ಕಮಿಟಿ. ಆಗಸ್ಟ್ 1949ರಲ್ಲಿ ಇದನ್ನು ರಚನೆ ಮಾಡ್ತಾರೆ ಕಮಿಟಿಯನ್ನು. ಈ ಒಂದು ಕಮಿಟಿಯಲ್ಲಿರ್ತಕ್ಕಂತಹ ಮೆಂಬರ್ಸ್ ಯಾರಪ್ಪ ಅಂದರೆ ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂತಹ PC ಮಹಲಾನೋಬಿಸ್, DR ಗಾಡ್ಗಿಲ್, VKRV ರಾವ್. ಇವರು ತಮ್ಮ ವರದಿಯನ್ನು, ಫೈನಲ್ ರಿಪೋರ್ಟನ್ನು 1954ರಲ್ಲಿ ನೀಡ್ತಾರೆ. ನಮಗೆ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಪ್ರಮುಖ ಅಂಶಗಳನ್ನು ನೋಡೋದಾದರೆ, ನ್ಯಾಷನಲ್ ಇನ್ಕಮ್ ಫ್ಲೋನ ಸ್ಟಾಕ್ ಅಂತೇಳಿ ಪ್ರಶ್ನೆ ಬರ್ಬೋದು. ನೆಕ್ಸ್ಟು ಈ ಒಂದು ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್ ಎಸ್ಟಿಮೇಟ್ಸ್, ಅಂದರೆ ಭಾರತಕ್ಕೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಯಾರ್ಯಾರು ಮೆಜರ್ ಮಾಡಿದರು ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳ್ಬೋದು. ಅದನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತಕ್ಕಂಥ ಅಂಶವನ್ನು ಹೇಳ್ಬೋದು. ಇಲ್ಲಿ ಇರ್ತಕ್ಕಂತಹ 6 ಜನ ವ್ಯಕ್ತಿಗಳ ಹೆಸರು ಹಾಗೂ ಆ ಇಸ್ವಿಗಳನ್ನು ನೆನ್ಪಿಟ್ಕೊಂಡ್ರೆ ನಮಗೆ ಅನುಕೂಲ ಆಗುತ್ತೆ. ಆಮೇಲೆ ಫಸ್ಟ್ ಕಮಿಟಿ ಯಾವಾಗ ರಚನೆ ಮಾಡಿದರು
ಹಾಗೂ ಅದರ ಫೈನಲ್ ರಿಪೋರ್ಟ್ ಯಾವಾಗ ಬಂತು ಅಂತ ಒಂದು ಪ್ರಶ್ನೆ ಬರುತ್ತೆ. ಜೊತೆಗೆ ಈ ಒಂದು ಕಮಿಟಿಯಲ್ಲಿ ಇರತಕ್ಕಂತಹ 3 ಜನ ಸದಸ್ಯರು ಯಾರು, ಇಂತಹ ಪ್ರಶ್ನೆಗಳು ಕೂಡ ಬರ್ತವೆ. ಸರಿ ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಸಲಹೆ ಹಾಗೂ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಧನ್ಯವಾದಗಳು.